ಹಲೋ ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ನಿಮಗೆ ದ್ವಿತೀಯಕ ಕೈಗಾರಿಕೆಯಲ್ಲಿ ಬರುವಂತಹ ವಿಧಗಳನ್ನು ತಿಳಿಸ್ಕೊಡ್ತಿದ್ದೀನಿ. ಮೊದಲು ದ್ವಿತೀಯಕ ಕೈಗಾರಿಕೆ ಅಂದ್ರೇನು ಅಂತ ತಿಳ್ಕೊಳ್ಳೋಣ. ದ್ವಿತೀಯಕ ಕೈಗಾರಿಕೆ ಅಂತಂದರೆ ಈಗಾಗಲೇ ಪ್ರಾಥಮಿಕ ಹಂತದಲ್ಲಿ ಹೊರತೆಗೆದ ಕಚ್ಚಾ ವಸ್ತುಗಳನ್ನು ಬಳಸಿಕೊಂಡು ನಡೆಸಲಾಗುವಂತಹ ಕೈಗಾರಿಕಾ ಚಟುವಟಿಕೆಗಳಿಗೆ ಸಂಬಂಧಿಸಿದ ಕೈಗಾರಿಕೆ ದ್ವಿತೀಯಕ ಕೈಗಾರಿಕೆ. ಅಂದರೆ ಈಗಾಗಲೇ ಪ್ರಾಥಮಿಕ ಕೈಗಾರಿಕೆಯಲ್ಲಿ ಏನು ಮಾಡಲಾಗ್ತದೆ, ಕೆಲವೊಂದು ಕಚ್ಚಾ ವಸ್ತುಗಳನ್ನು ಹೊರತೆಗೆಯಲಾಗಿದೆ, ಅವುಗಳನ್ನು ಬಳಸಿಕೊಂಡು ಏನು ಮಾಡಲಾಗ್ತದೆ, ಈ ಕೈಗಾರಿಕೆಗಳಲ್ಲಿ ಬೇರೆ ವಸ್ತುಗಳನ್ನು ಉತ್ಪಾದನೆ ಮಾಡಲಾಗ್ತದೆ. ಅದನ್ನೇ ನಾವು ದ್ವಿತೀಯಕ ಕೈಗಾರಿಕೆ ಅಂತ ಹೇಳಿ ಕರಿತೇವೆ. ಉದಾಹರಣೆಗೆ ಕಬ್ಬಿಣದ ಅದಿರಿನ ಗಣಿಗಾರಿಕೆ ಏನಾಗಿದೆ, ಅದು ಪ್ರಾಥಮಿಕ ಕೈಗಾರಿಕೆ ಅಂತ ಅನಿಸ್ಕೊಳ್ತದೆ. ದೆನ್ ಆ ಅದಿರನ್ನು ಮತ್ತೆ ಪ್ರತ್ಯೇಕಗೊಳಿಸಿ, ಅಂದರೆ ಅದನ್ನು ಸ್ವಲ್ಪ ಪ್ರಕ್ರಿಯೆಗೆ ಒಳಪಡಿಸಿ ಏನು ಮಾಡಲಾಗ್ತದೆ, ಉಕ್ಕನ್ನು ಉತ್ಪಾದಿಸಲಾಗ್ತದೆ. ಅದನ್ನು ನಾವು ದ್ವಿತೀಯಕ ಕೈಗಾರಿಕೆ ಉದಾಹರಣೆಯನ್ನಾಗಿ ಏನು ಮಾಡ್ಬೋದು, ಕೊಡಬಹುದು. ದೆನ್ ಈ ದ್ವಿತೀಯಕ ಕೈಗಾರಿಕೆಗಳನ್ನು ಮತ್ತೆ ಎರಡು ಪ್ರಮುಖ ಕೈಗಾರಿಕೆಗಳನ್ನಾಗಿ ಮಾಡಲಾಗ್ತದೆ. ಅದು ಉತ್ಪಾದನಾ ಕೈಗಾರಿಕೆ, ಮೊದಲನೇದು ಉತ್ಪಾದನಾ ಕೈಗಾರಿಕೆ, ಎರಡನೇದು ನಿರ್ಮಾಣ ಕೈಗಾರಿಕೆ. ಓಕೆನಾ, ನಿರ್ಮಾಣ ಕೈಗಾರಿಕೆ. ಸೊ ಇಲ್ಲಿ ಉತ್ಪಾದನಾ ಕೈಗಾರಿಕೆ ಅಂತಂದ್ರೇನು ಅಂತ ಅರ್ಥವನ್ನು ನೋಡ್ಕೊಳ್ಳೋಣ. ಉತ್ಪಾದನಾ ಕೈಗಾರಿಕೆ ಅಂತಂದರೆ ಇಲ್ಲಿ ಕಚ್ಚಾ ವಸ್ತುಗಳನ್ನು ಪ್ರಕ್ರಿಯೆಗೆ ಅಥವಾ ಸಂಸ್ಕರಣೆಗೆ ಒಳಪಡಿಸಿ ಸರಕುಗಳನ್ನು ಉತ್ಪಾದಿಸಿ ಅವುಗಳ ಮೂಲಕ ರೂಪ ತುಷ್ಟಿಗುಣಗಳನ್ನು ನಿರ್ಮಿಸುವ ಚಟುವಟಿಕೆಗಳಲ್ಲಿ ನಿರತವಾಗಿದ್ದರೆ ಅವುಗಳನ್ನು ನಾವು ಉತ್ಪಾದನಾ ಕೈಗಾರಿಕೆಗಳು ಅಂತ ಹೇಳಿ ಕರೆಯಲಾಗ್ತದೆ. ಇಲ್ಲಿ ಸಂಸ್ಕರಣೆ ಮತ್ತು ಏನು ಮಾಡಲಾಗ್ತದೆ, ಪ್ರಕ್ರಿಯೆಗೆ ಒಳಪಡಿಸಲಾಗ್ತದೆ. ಅವುಗಳ ಮೂಲಕ ಏನು ಮಾಡಲಾಗ್ತದೆ, ಸರಕುಗಳನ್ನು ಉತ್ಪಾದಿಸಲಾಗ್ತದೆ. ಅವುಗಳನ್ನೇ ನಾವು ಉತ್ಪಾದನಾ ಕೈಗಾರಿಕೆ ಅಂತ ಹೇಳಿ ಕರಿತೇವೆ. ಇವುಗಳನ್ನು ಮತ್ತೆ 4 ಭಾಗಗಳನ್ನಾಗಿ ಮಾಡಲಾಗ್ತದೆ. ಮೊದಲನೇದು ಅದರಲ್ಲಿ ವಿಶ್ಲೇಷಣಾ ಕೈಗಾರಿಕೆ. ವಿಶ್ಲೇಷಣಾ ಕೈಗಾರಿಕೆ ಅಂತಂದರೆ ಇಲ್ಲಿ ಒಂದೇ ಕಚ್ಚಾ ವಸ್ತುವಿನಿಂದ ವಿವಿಧ ವಸ್ತುಗಳನ್ನು ವಿಶ್ಲೇಷಿಸಿ ಪ್ರತ್ಯೇಕಿಸಲಾಗ್ತದೆ. ಅದನ್ನೇ ವಿಶ್ಲೇಷಣಾ ಕೈಗಾರಿಕೆ. ಅಂದರೆ ಕಚ್ಚಾ ವಸ್ತು ಒಂದೇ, ಆದರೆ ಅದರಿಂದ ತಯಾರಿಸುವಂಥ ವಸ್ತುಗಳು ಏನು ಮಾಡಲಾಗ್ತದೆ, ವಿಶ್ಲೇಷಿಸಿ ಪ್ರತ್ಯೇಕ ಮಾಡಿ ಏನು ಮಾಡಲಾಗ್ತದೆ, ವಿವಿಧ ವಸ್ತುಗಳನ್ನು ತಯಾರಿಸಲಾಗ್ತದೆ. ಅದನ್ನು ವಿಶ್ಲೇಷಣಾ ಕೈಗಾರಿಕೆ ಅಂತ ಹೇಳಿ ಕರಿತೇವೆ. ಇಲ್ಲಿ ಉದಾಹರಣೆಯನ್ನು ಕೊಡೋದಾದರೆ ತೈಲ ಸಂಸ್ಕರಣಾ ಘಟಕಗಳನ್ನು ಕೊಡಲಾಗ್ತದೆ. ತೈಲ ಅಂತ ಹೇಳಿ ಒಂದೇ ತೆಗಿತಾರೆ, ಅದರಿಂದ ಪೆಟ್ರೋಲ್, ಡೀಸೆಲ್ ಈ ರೀತಿ ಏನು ಮಾಡಲಾಗ್ತದೆ, ಸಪ್ರೇಟಾಗಿ ಪ್ರತ್ಯೇಕ ಮಾಡಿ ಅವುಗಳನ್ನು ತೆಗೆಯಲಾಗ್ತದೆ. ಎರಡನೇ ವಿಧ ಅದರಲ್ಲಿ ಸಂಶ್ಲೇಷಣಾ ಕೈಗಾರಿಕೆ. ಸಂಶ್ಲೇಷಣಾ ಕೈಗಾರಿಕೆ ಅದರ ಉಲ್ಟ ವಿಶ್ಲೇಷಣಾ ಕೈಗಾರಿಕೆಯ ಅಪೋಸಿಟ್ ಇರ್ತದೆ. ಅಂದರೆ ಅಲ್ಲಿ ಒಂದೇ ಕಚ್ಚಾ ವಸ್ತುವಿನಿಂದ ವಿವಿಧ ವಸ್ತುಗಳನ್ನು ತಯಾರಿಸಲಾಗ್ತದೆ. ಇಲ್ಲಿ ಹಲವಾರು ಕಚ್ಚಾ ವಸ್ತುಗಳನ್ನು ಸಂಯೋಜಿಸಿ ಸೇರಿಸ್ಕೊಂಡು ಹೊಸ ವಸ್ತುವನ್ನು ಉತ್ಪಾದಿಸಲಾಗ್ತದೆ. ಅಂದರೆ ಇಲ್ಲಿ ಕಚ್ಚಾ ವಸ್ತುಗಳು ಜಾಸ್ತಿ ಇರ್ತದೆ, ಆದರೆ ಅದರಿಂದ ತಯಾರಿಸುವಂಥ ಹೊಸ ವಸ್ತು ಒಂದೇ ಇರ್ತದೆ. ಉದಾಹರಣೆಗೆ ಸಿಮೆಂಟ್ ಉತ್ಪಾದನೆಯನ್ನು ಕೊಡಬಹುದು ನಾವು. ದೆನ್ ಥರ್ಡ್ ಒನ್, ಇದರಲ್ಲಿ ಮೂರನೇ ವಿಧ ಸಂಸ್ಕರಣಾ ಕೈಗಾರಿಕೆ. ಸಂಸ್ಕರಣಾ ಕೈಗಾರಿಕೆ ಅಂತಂದರೆ ಸಕ್ಕರೆ ಮತ್ತು ಕಾಗದದ ಉತ್ಪಾದನೆ ಅಲ್ಲಿರುವಂತೆ ಸಿದ್ಧ ವಸ್ತುಗಳನ್ನು ಉತ್ಪಾದಿಸಲು ನಿರಂತರವಾದ ಸಂಸ್ಕರಣಾ ಹಂತಗಳನ್ನು ಒಳಗೊಂಡಿರುವುದು. ಅಂದರೆ ಇಲ್ಲಿ ಯಾವಾಗಲೂ ನಿರಂತರವಾಗಿ ಸಂಸ್ಕರಣಾ ಹಂತಗಳು ನಿರಂತರವಾಗಿ ಯಾವಾಗಲೂ ನಡೀತಾ ಇದ್ದರೆ ಅವುಗಳನ್ನು ನಾವು ಸಂಸ್ಕರಣಾ ಕೈಗಾರಿಕೆಗಳು ಅಂತ ಹೇಳಿ ಕರಿತೇವೆ. ಉದಾಹರಣೆಗೆ ಕಾಗದದ ಕೈಗಾರಿಕೆ, ದೆನ್ ಸಕ್ಕರೆ ಕೈಗಾರಿಕೆಯನ್ನು ಕೊಡ್ಬೋದು. ಅಲ್ಲೆಲ್ಲ ಸಂಸ್ಕರಣಾ ಹಂತಗಳನ್ನು ನಿರಂತರವಾಗಿ ಅಳವಡಿಸಿಕೊಂಡು ಏನು ಮಾಡಲಾಗ್ತದೆ, ತಯಾರಿಸಲಾಗ್ತದೆ. ಇನ್ನು ಇದರಲ್ಲಿ ಫೋರ್ತ್ ಒನ್, ನಾಲ್ಕನೇ ವಿಧ ಜೋಡಣಾ ಕೈಗಾರಿಕೆ. ಜೋಡಣಾ ಕೈಗಾರಿಕೆ ಅಂತಂದರೆ ಇಲ್ಲಿ ಏನು ಮಾಡಲಾಗ್ತದೆ, ಟಿವಿ, ಕಾರು, ಕಂಪ್ಯೂಟರ್ ಇವುಗಳ ಉತ್ಪಾದನೆಯಲ್ಲಿರುವಂತೆ ಏನು ಮಾಡಲಾಗ್ತದೆ, ವಿವಿಧ ಬಿಡಿಭಾಗಗಳನ್ನು ಜೋಡಿಸಿ ಹೊಸ ಸರಕನ್ನು ತಯಾರಿಸಲಾಗ್ತದೆ. ಇಲ್ಲಿ ಬೇರೆ ಬೇರೆ ಬಿಡಿಭಾಗಗಳಿರ್ತವೆ, ಸ್ಪೇರ್ ಪಾರ್ಟ್ಸ್ಗಳು, ಅವುಗಳನ್ನು ಜೋಡಿಸಿ ಒಂದು ಸರಕನ್ನು ತಯಾರಿಸೋದು. ಬೈಕಿಂದ ಇರ್ಬೋದು ಫಾರ್ ಎಕ್ಸಾಂಪಲ್, ಅದ್ರದ್ದು ಒಂದೊಂದು ಪಾರ್ಟ್ಸು ಒಂದೊಂದು ಕಡೆ, ಬ್ರೇಕೆ ಒಂದು ಕಡೆ, ಕ್ಲಚ್ಚೆ ಒಂದು ಕಡೆ, ಒಂದೊಂದು ಕಂಪ್ನೀಲಿ ರೆಡಿ ಆಗ್ತದೆ. ಸೊ ಅವುಗಳನ್ನು ಏನು ಮಾಡಲಾಗ್ತದೆ, ಸೇರಿಸಿ ಒಂದು ಹೊಸ ವಸ್ತುವನ್ನು ರೆಡಿ ಮಾಡಿದ್ರೆ, ಅದು ತಯಾರು ಮಾಡಿದ್ರೆ ಅದನ್ನೇ ನಾವು ಜೋಡಣಾ ಕೈಗಾರಿಕೆ ಅಂತ ಹೇಳಿ ಕರಿತೇವೆ. ಇನ್ನು ಅದರಲ್ಲಿ ಪ್ರಮುಖವಾದ ವಿಧಗಳಲ್ಲಿ ಎರಡನೇ ವಿಧ ಅದು ನಿರ್ಮಾಣ ಕೈಗಾರಿಕೆ. ನಿರ್ಮಾಣ ಕೈಗಾರಿಕೆ ಅಂತಂದರೆ ಇಲ್ಲಿ ಏನು ಮಾಡಲಾಗ್ತದೆ, ಈ ಕೈಗಾರಿಕೆಗಳು ಕಟ್ಟಡ, ಅಣೆಕಟ್ಟು, ಸೇತುವೆ, ರಸ್ತೆ ಜೊತೆ ಸುರಂಗ ಹಾಗೂ ಕಾಲುವೆ ನಿರ್ಮಾಣ ಮಾಡುವುದನ್ನು ಒಳಗೊಂಡಿದೆ. ಅಂದರೆ ಇವುಗಳೆಲ್ಲವುಗಳಿಗೆ ಸಂಬಂಧಿಸಿದ್ದೇ ನಿರ್ಮಾಣ ಕೈಗಾರಿಕೆ. ಉದಾಹರಣೆಗೆ ಅದೇ ಕಟ್ಟಡ, ಸೇತುವೆ ಇವುಗಳಿಗೆ ಸಂಬಂಧಿಸಿರುವುದು.